ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಯೋಗಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಸಿಗಾಗಿ, ಸರ್ವರಿಗೂ ಒಬ್ಬನೇ ಒಬ್ಬ ದೇವರು. ಅಂತಹ ದೇವನಿಗೆ ಗುಡಿ ಇಲ್ಲ, ಮೂರ್ತಿ ಇಲ್ಲ, ಜಾತ್ರೆ ಇಲ್ಲ. ಬಯಲು ತತ್ವವನ್ನು, ಅಂದರೆ ಅಕ್ಕ ಮಹಾದೇವಿರವರು ಹೇಳುತ್ತಾರೆ, ಕಂಬವಿಲ್ಲದ ದೇವಾಲಯ. ಇಂತಹ ಒಂದು ದೊಡ್ಡ ಜಗತ್ತವೇ ಒಂದು ದೇವಾಲಯದ ತತ್ವವನ್ನು ಕೊಟ್ಟಿರ್ತಕ್ಕಂತಹ ಲಿಂಗ ಆಯತ ಧರ್ಮ ಕೊಟ್ಟಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ. ಭಾರತ ದೇಶ ಅನೇಕ ಪರಕೀಯರ ಗುಲಾಮಗಿರಿಯಿಂದ ಮುಕ್ತವಾಗಿ ಅನೇಕ ಜನ ತ್ಯಾಗ ಬಲಿದಾನವನ್ನು ಮಾಡಿದ ನಂತರ ಈ ಭಾರತ ದೇಶ ಸ್ವತಂತ್ರವಾಯಿತು. ಅದಕ್ಕೆ ಮಹಾತ್ಮ ಗಾಂಧೀಜಿರವರು ಕೂಡ ಬಹಳ ದೊಡ್ಡ ತ್ಯಾಗ ಮಾಡಿದ್ದಾರೆ. ಹೀಗೆ ದೇಶ ಸ್ವತಂತ್ರವಾದ ನಂತರ ನಮ್ಮ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ಜಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ: ಧೃತಿಗೆಟ್ಟು ಅನ್ಯರ ಬೇಡದಂತೆ, ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರ ಹೊಗಳದಂತೆ, ಪರ ಸತಿಯರ ರತಿಗೆ ಮನಹಾರದಂತೆ, ಶಿವಪಥವಲ್ಲದವರೊಡನಾಡದಂತೆ, ಶಿವಪಥವಲ್ಲದವರೊಡನಾಡದಂತೆ, ಅನ್ಯ ಜಾತಿಯ ಸಂಗವ ಮಾಡದಂತೆ, ನನ್ನ ಪ್ರತಿಪಾದಿಸು ಕೂಡಲ ಸಂಗಮ ದೇವ. ಇದೇ ವಚನ ನಾನು ಯಾಕೆ ಹೇಳ್ತಾ ಇದ್ದೀನೆಂದರೆ, ಇತ್ತೀಚಿನ ದಿನಗಳಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಏಕದೇವ ಉಪಾಸನೆಯ ತತ್ವ, ಸರ್ವ ಸಮಾನತೆಯ ಒಂದು ಲಿಂಗಾಯತ ಧರ್ಮದ ವಿಚಾರಗಳು ಭಾರತ ಅಷ್ಟೆಲ್ಲ ಜಗತ್ತದಾದ್ಯಂತ ಪ್ರಚಾರ ನಡೀತಾ ಇದೆ. ಇವತ್ತ ಜಗತ್ತಿನ ಎಲ್ಲ ಮಾನವರು ಬಸವ ಕಲ್ಯಾಣದ ದಿಕ್ಕಿನ ಕಡೆ ಮನಸ್ಸು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು, ಸ್ವಾರ್ಥಿಗಳು, ಕುತಂತ್ರವಾದಿಗಳು, ಮನುವಾದಿಗಳು, ಇಂತಹ ಜನ ಈ ಬಸವಣ್ಣನವರ ತತ್ವ ಎಲ್ಲರೂ ಅಳವಡಿಸಿಕೊಂಡು ಬದುಕ್ತಾ ಇದ್ದಾಗ ನಮ್ಮದೇನೂ ನಡೆಯುವುದಿಲ್ಲ, ನಮ್ಮನ್ನು ಯಾರೂ ನಂಬುವುದಿಲ್ಲ ಎಂಬ ಒಂದು ಭಯ ಕಾಡುತ್ತಿದ್ದಂತೆ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ಬಸವಣ್ಣನವರನ್ನು ಧರ್ಮ ಗುರು ಎಂದು ಒಪ್ಪಲಾರದವರು, ಏಕಲಿಂಗಾನಿಷ್ಠೆವಂತರು ಇರಲಾರದವರು, ಯಾವುದೇ ಕಾಯಕವನ್ನು ಮಾಡದೆ ಬರೀ ಮೂಢರೂಢಿ ಸುಳ್ಳು ಪ್ರಚಾರ ಮಾಡಿ ಜನರನ್ನು ಅಜ್ಞಾನಗಳನ್ನಾಗಿಟ್ಟುಕೊಂಡು ಕೋಟಿಗಟ್ಟಲೆ ದುಡ್ಡನ್ನು ಸಂಪಾದಿಸಿಕೊಂಡು ಆರಾಮ್ ಜಿಂದಗಿಯನ್ನು ಮಾಡ್ತಾ ಇದ್ದಾರಲ್ಲ, ಅವರಿಗೆ ಇವಾಗ ಬಸವಣ್ಣನವರ ತತ್ವ ಅಂದರೆ ಭಯ ಹುಟ್ಟುತ್ತಿದ್ದಂತೆ ಕಂಡು ಬರ್ತಾ ಇದೆ. ಯಾಕೆಂದರೆ ಆ ಬಸವಣ್ಣನವರ ತತ್ವದಲ್ಲಿ ಕಲಬೆರಕೆ ಮಾಡ್ತಕ್ಕಂಥದ್ದು ಏನೆಲ್ಲ ಏನು ಮಾಡ್ತಾ ಇದ್ದಾರಲ್ಲ, ಪದೇ 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 ಇದು ತತ್ವ ಸರಿಯಾಗಿ ಬೆಳೆಯಲಾರದಂತೆ, ಇದನ್ನು ನೋಡಿ ನಮಗೆ ಇಂಥ ಜನಗಳ ಯಾಕೆಪ್ಪ ಈ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ ಸ್ವಲ್ಪ ಅನುಮಾನ ಬರ್ತಾ ಇದೆ. ಆದ್ದರಿಂದ ಬಸವಣ್ಣನವರ ಈ ವಚನ ಏನು ಹೇಳಿಕೊಡ್ತಂದರೆ,
ಧೃತಿಗೆಟ್ಟು ಅನ್ಯರ ಬೇಡದಂತೆ, हिम्मत हार कर किसी के सामने झुकना नहीं। किसी के सामने बोले तो जो समाज का द्रोह करने वाले, देशद्रोही लोगों को, बसवादी शरणों का एक देवोपासना का तत्व मिलावट करने वालों को, देशद्रोही लोगों के सामने नहीं झुकना चाहिए, ऐसा बोलते हैं महात्मा गांधी। ಧೃತಿಗೆಟ್ಟು ಅನ್ಯರ ಬೇಡದಂತೆ, उनके सामने कुछ मांगना नहीं, उनका कोई प्रशस्ति, कोई फूल का हार, कोई नहीं लेना चाहिए, क्योंकि वो अपने बड़े पने के वास्ते बसवण्णा जी को यूज कर लेने का अब थोड़ा मालूम हो रहा है। मतिಗೆಟ್ಟು ಪರರ ಹೊಗಳದಂತೆ, मतलब जो स्वाभिमान को छोड़कर जो गलत लोगों का भी शक्ल देखकर उनके बारे में बड़ापना का बोलने का, उनका पीछे भागने का, ये ऐसा नहीं करना नहीं चाहिए। ये बहुत गुलामगिरी का आदत होता है, ये काम होता है। ऐसा करने से समाज के अंदर एक सच्चा विचार प्रचार नहीं कर सकते। आगे क्या बोलते हैं बसवण्णा जी, परसतियर रतिगे मन हारದಂತೆ, दूसरों की औरत के ऊपर बुरे नज़र डालना नहीं चाहिए। परसतियर रतिगे मन हारದಂತೆ, शिवपथवಲ್ಲದವರೊಡನಾಡದಂತೆ। शिवपथ बोले तो एक बार छाती पे इष्टलिंग बांधने के बाद वो इंसान सिर्फ इंसानियत से जिंदगी करना चाहिए, अंदर से और बाहर से दिल साफ रख लेकर। भगवान का दर्शन कहाँ नहीं, बाहर मानव निर्मित कोई मूर्ति के अंदर भगवान नहीं ढूंढना चाहिए, कोई तीर्थ क्षेत्र नहीं, कोई धर्मस्थल नहीं, कोई चार धाम नहीं, कोई केदारनाथ बद्रीनाथ नहीं, किधर इधर उधर भटकने का ज़रूरत नहीं है। ऐसा बोलते हैं हमारा बसवा कल्याण के 12वीं शताब्दी के प्रधानमंत्री जी महात्मा बसवण्णा जी। शिवपथ बोले तो ये शरीर ही मंदिर फाइनल, आगे वाला हर इंसान के शरीर ही चलता फिरता मंदिर है, समझना चाहिए, ऐसा बोलते हैं। अन्य जातीय संगम ಮಾಡದಂತೆ, जो लिंग आयत बोले तो ब्रह्मांड का ही मालिक के बच्चे हैं हम सब के अंदर एक ही मालिक है, उनका माँ नहीं, बाप नहीं, कोई नहीं, बगैर मूर्ति का मंदिर कितना बड़ा। ये ಶಿವಪಥವಲ್ಲದವರೊಡನಾಡದಂತೆ अन्य जातीय संगम ಮಾಡದಂತೆ। देखे नहीं बसवण्णा जी का नाम लेके बसवण्णा जी को धर्मगुरु नहीं बोलते, उनका जो आचरण करो एक देवोपासन वो नहीं, खुद नहीं करते, दूसरों को भी नहीं समझाते। कितना युवक लोग कितना भटक रहे, देखो हर तरफ देश के अंदर नफरत, जात पात, ऊंच नीच, भेदभाव और भ्रष्टाचार इतना क्यों बढ़ गए भाई। इन लोगों के बुरा आशा रहता ना, लोगों को गुमराह करके हम खुद मज़ा करना, तो ये ज़्यादा हो रहा है ना। इसकी वजह से भारत देश के अंदर कोई भी लोग सुकून में नहीं है, एक दूसरे को डरते हैं। इसीलिए देश के अंदर, पार्लियामेंट के अंदर, विधानसभा के अंदर हम सब भारत के लोग हैं, सब प्रेम से रहना चाहिए ना, एक दूसरे को लड़ते क्यों। लोग कदा डोंका नीवेक तिद्दूरी बोल के इसलिए बोले। तो मैं इतना ही विनती करूँगा, अगर कोई बसवण्णा जी का विचार प्रचार करना है तो आप लोग सब पहले फर्स्ट, जैसा अल्लम प्रभु, सिद्धरामेश्वर, अक्का महादेवी, मडिवाಳ माचಯ್ಯ, अंबिगर चौड़ैया, काश्मीर का राजा, अफगानिस्तान के सूफी संत, सभी 196,000 शरणों ने महात्मा बसवण्णा जी को लिंगायत धर्म गुरु बोलकर माने हैं, जाने हैं, आचरण में लाए हैं और उन्होंने बाद में खुद वचन लिखे हैं।
तो बसवಣ್णा जी मैं सबसे छोटा हूँ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಈ ದಾರಿಯನ್ನು ಹಿಡಿದುಕೊಂಡು ಯಾರು ಬಸವಣ್ಣನವ್ರ ಬಗ್ಗೆ ಕಳಕಳಿ ಇದೆ, ಅವರಲ್ಲಿ ನಮ್ಮ ಸಮಾಜ ಎಲ್ಲರೂ ಒಂದುಗೂಡಿಸುವಂಥ ಭಾವನೆ ಇದ್ದಾಗ ಮಾತ್ರ ನಮ್ಮ ದೇಶ ಪ್ರಗತಿ ಆಗಲು ಸಾಧ್ಯವಿದೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ, ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಭಾರತೀಯರಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತೀರಿ, ಅವರೇ ನಿಜವಾಗಿರ್ತಕ್ಕಂತಹ ಸಮಾಜ ಸುಧಾರಕರು, ದೇಶ ಪ್ರೇಮಿಗಳು, ರಾಷ್ಟ್ರ ಪ್ರೇಮಿಗಳು. ನಾವು ಎಲ್ಲರನ್ನ ಒಳ್ಳೆಯದನ್ನು ಬಯಸೋಣ. ಆವಾಗ ತನ್ನಷ್ಟಕ್ಕೆ ತಾನೇ ನಮ್ಮನ್ನು ಸೃಷ್ಟಿಕರ್ತ ಒಳ್ಳೆಯದು ಮಾಡುತ್ತಾನೆ ಎಂಬ ವಿಶ್ವಾಸವನ್ನು ಇಟ್ಕೊಂಡು ನಾವು ಸತ್ಯ ಶರಣರ ತತ್ವ ಇದ್ದಿದ್ದು ಇದ್ದ ಹಾಗೆ ಪ್ರಚಾರ ಮಾಡೋಣ. ಏಕದೇವ ಉಪಾಸನೆಯ ತತ್ವ ಇದೆ. ಆದ್ದರಿಂದ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು, ಬಸವ ಮಂಟಪಗಳ ಬಹಳ ಅವಶ್ಯಕತೆ ಇದೆ. ಇದು ಇವತ್ತಿನ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರು, ಧರ್ಮದ ಬೋಧನೆ ಮಾಡ್ತಕ್ಕಂಥವರು, ಸಾಮಾಜಿಕ ಕಾರ್ಯಕರ್ತರು, ರಾಜಕಾರಣಿಗಳು, ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಎಲ್ಲರೂ ಕೂಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು. ನಮ್ಮ ದೇಶದಲ್ಲಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪ, ಬಸವ ಮಂಟಪಗಳು ಸ್ಥಾಪಿಸಲು ಸರ್ಕಾರ ವತಿಯಿಂದಲೇ ಆಗಬೇಕಂಥೇಳಿ ನಾವು ಈ ಮೂಲಕ ಮತ್ತೊಮ್ಮೆ ವಿನಂತಿಸಿಕೊಳ್ತಾ, ಬಸವನಾಡಿನಿಂದ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.